ನೂತನ ಮಾದರಿಗಳ ಆವಿಷ್ಕಾರಕ್ಕೆ ವಸ್ತು ಪ್ರದರ್ಶನ ಮುಖ್ಯ. ಮಧುಗಿರಿ ಕಾರ್ಯಕ್ರಮದಲ್ಲಿ ಡಿಡಿಪಿಐ ಮಾಧವರೆಡ್ಡಿ ಅಭಿಪ್ರಾಯ. ನೂತನ ಮಾದರಿಗಳನ್ನು ಆವಿಷ್ಕಾರಗೊಳಿಸಲು ವಸ್ತು ಪ್ರದರ್ಶನಗಳು ಅವಶ್ಯಕವಾಗಿವೆ ಎಂದು ಡಿಡಿಪಿಐ ಮಾಧವರೆಡ್ಡಿ ಮಧುಗಿರಿಯಲ್ಲಿ ನಡೆದ ಮೌಂಟ್ ವ್ಯೂ ಏಜು ಕಾರ್ನಿವಲ್ 2025ರ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಪಟ್ಟಣದ ವಿದ್ಯಾನಗರದಲ್ಲಿರುವ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಮೌಂಟ್ ವ್ಯೂ ಏಜು ಕಾರ್ನಿವಲ್ 2025ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿಡಿಪಿಐ ಮಾಧವರೆಡ್ಡಿ, ವಸ್ತು ಪ್ರದರ್ಶನಗಳಲ್ಲಿ ಮಕ್ಕಳು ಬಹಳ ಚಟುವಟಿಕೆಗಳಿಂದ ತೊಡಗಿಸಿಕೊಂಡಿದ್ದಾರೆ. ಪಠ್ಯಗಳಲ್ಲಿ ಅಡಕವಾಗಿರುವ ವಿಷಯಗಳನ್ನು ಕ್ರೋಢೀಕರಿಸಿಕೊಂಡು ಮಾದರಿಗಳನ್ನು ತಯಾರಿಸಿದ್ದಾರೆ. ಈ ವಸ್ತು ಪ್ರದರ್ಶನದಲ್ಲಿ ಕುವೆಂಪುರವರ ಕವಿಶೈಲ ಹಾಗೂ ಕರ್ನಾಟಕದ ನಕ್ಷೆಯಲ್ಲಿ ಆಯಾಯ ರಾಜ್ಯಗಳು ಬೆಳೆಯುವ ಬೆಳೆಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿರುವುದು ಮಕ್ಕಳಿಗೆ ಖುಷಿ ತಂದಿದೆ ಎಂದರು. ಈ ದಿನ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆಗೆ ಭೇಟಿ ನೀಡಲಾಯಿತು. ಈ ಶಾಲೆಯಲ್ಲಿ ಇವತ್ತು ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ತುಂಬ ಕ್ರಿಯೇಟಿವ್ ಆಗಿ ಎಲ್ಲ ಆರ್ಟ್ಸನ್ನ ಮಕ್ಕಳ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಡಗಡೆ ಕವಿಶೈಲ ಏರ್ಪಾಡು ಮಾಡಿದ್ದಾರೆ. ಹಾಗೆಯೇ ಕರ್ನಾಟಕದ ನಕ್ಷೆಯಲ್ಲಿ ಆಯಾ ಜಿಲ್ಲೆಗಳಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ತೋರಿಸ್ತಾ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಅರ್ಥ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಬೇರೆ ಬೇರೆ ಕಾನ್ಸೆಪ್ಟು ಸೈನ್ಸಿಂದು ಮತ್ತು ಅರಣ್ಯದ ಮತ್ತು ಪೌರಾಣಿಕ ವಿಷಯಗಳನ್ನು ಕೂಡ ಅಂದರೆ ಓವರಾಲ್ ಆಗಿ ಸರ್ವತೋಮುಖವಾಗಿ ಮಗುವಿಗೆ ಬೇಕಾಗಿರುವಂಥ ಸಾಕಷ್ಟು ಮಾಹಿತಿಗಳನ್ನು ಮತ್ತು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಿಇಒ ಹನುಮಂತರಾಯಪ್ಪ ಮಾತನಾಡಿ, ಮೌಂಟ್ ವ್ಯೂ ಶಾಲೆಯಲ್ಲಿ ವಸ್ತು ಪ್ರದರ್ಶನವು ಅತ್ಯುತ್ತಮವಾಗಿ ಮೂಡಿಬಂದಿದ್ದು, ಕೃಷಿ, ವಿಜ್ಞಾನ, ಕಲೆ, ಸಾಹಿತ್ಯ, ಅರಣ್ಯ ಸಂಪತ್ತಿನ ಮಕ್ಕಳಿಗೆ ಅನುಭವಸ್ಥ ಕಲಿಕೆಗೆ ಅದರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಕೇವಲ ಪಠ್ಯ ಪುಸ್ತಕಗಳಲ್ಲದೆ ಮಾದರಿಗಳನ್ನು ಮಕ್ಕಳಿಗೆ ಮುಟ್ಟಿ ನೋಡುವಂತಹ ಅನುಭವ ಇದಾಗಿದ್ದು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಬಹಳ ಕ್ರಿಯಾಶೀಲವಾಗಿ ವಸ್ತು ಪ್ರದರ್ಶನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಈ ದಿನ ನಮ್ಮ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆ ಮಧುಗಿರಿ ಈ ನಗರದ ಶಾಲೆಯಲ್ಲಿ ಅತ್ಯುತ್ತಮವಾದ ಒಂದು ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಇಲ್ಲಿ ಕೃಷಿ ಇರ್ಬೋದು, ಹಾಗೆ ವಿಜ್ಞಾನ ಇರ್ಬೋದು, ಕಲೆ ಇರ್ಬೋದು, ಅರಣ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಎಲ್ಲ ಮಾಹಿತಿಯನ್ನು ಒಳಗೊಂಡಂತೆ ಮಕ್ಕಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಇಲ್ಲಿ ಎಲ್ಲ ಮಾದರಿಗಳನ್ನು ಮಾಡಿರುವಂಥದ್ದು. ಇದೊಂದು ರೀತಿಯ ಅನುಭವಾತ್ಮಕ ಕಲಿಕೆ ರೀತಿಯಲ್ಲಿ ಇದೆ. ಮಕ್ಕಳಿಗೆ ಕೇವಲ ಪಠ್ಯಪುಸ್ತಕದಲ್ಲಿ ಬೋಧನೆ ಮಾಡೋದ್ರ ಜೊತೆಗೆ ಅವ್ರು ಮುಟ್ಟಿ ನೋಡಿ ಅನುಭವಿಸಿ ನೋಡುವಂಥದ್ದು ಭಾಳ ಚೆನ್ನಾಗಿದೆ. ದೃಶ್ಯ ಮಾಧ್ಯಮದಲ್ಲಿ ನೋಡುವ ಮುಖಾಂತರವಾಗಿ ಭಾಳ ಮುಟ್ಟಿ ನೋಡುವಂಥದ್ದು ಆಗಿದೆ. ಅದನ್ನು ಎಲ್ಲ ರೂಮ್ಗಳಲ್ಲೂ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಶಿಕ್ಷಕರು ಭಾಳ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವಂಥದ್ದು ಇದು ಎಲ್ಲ ಮಕ್ಕಳಿಗೆ ಅನುಕೂಲ ಆಗಿದೆ. ನನ್ನ ಹೆಸರು ಜಗದೀಶ್ ಕುಮಾರ್ GS ಅಂತ, ಕಾರ್ಯದರ್ಶಿ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆ. ಈ ಒಂದು ಶಾಲೆ 2001ನೇ ಸಾಲಿನಲ್ಲಿ ಕಾಯಕಯೋಗಿ ಶಿವಕುಮಾರ ಸ್ವಾಮೀಜಿಗಳ ಪಾದಾರ್ಪಣೆ ಮಾಡಿದಂಥ ಶಾಲೆ 25 ವಸಂತಗಳನ್ನು ಮುಗಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಈ 25 ವರ್ಷಗಳು ನಮ್ಮ ಶಾಲೆ ಯಾವ ರೀತಿ ಉನ್ನತ ಮಟ್ಟಕ್ಕೆ ಏರ್ತು ಅನ್ನೋದು ನೋಡ್ತಾ ಹೋದರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ಇವತ್ತು ನಾವು ನಮ್ಮ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆಯಲ್ಲಿ ಮೌಂಟ್ ವ್ಯೂ ಏಜು ಕಾರ್ನಿವಲ್ 2025ನೇ ಸಾಲಿನ ಒಂದು ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಿಜವಾಗ್ಲೂ ಎಲ್ಲ ವರ್ಗದ ಮತ್ತು ಎಲ್ಲ ವಿಭಾಗಗಳ ಅಂದರೆ ಎಲ್ಲ ಏನು ಸಬ್ಜೆಕ್ಟ್ಗಳು ಓರಿಯೆಂಟ್ ಆಗ್ಬೋದು ಮತ್ತು ಎಲ್ಲ ಸಬ್ಜೆಕ್ಟ್ಗಳಿಗೆ ಪೂರಕವಾಗಿ ಪ್ರಾಜೆಕ್ಟ್ಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ. ಇದು ಸೈನ್ಸ್ ಆಗ್ಬೋದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡಿದ್ದೀವಿ ಮತ್ತು ಮಕ್ಕಳಿಗೆ ಟೆಕ್ನಾಲಜಿ ಏನು ಬೇಕು ಮುಂದಿನ ದಿನಗಳಲ್ಲಿ ಅದನ್ನು ಪೂರಕವಾಗಿ ನಾವೊಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸುಮಾರು 600ಕ್ಕೂ ಹೆಚ್ಚು ಮಾದರಿಗಳನ್ನು ವಿದ್ಯಾರ್ಥಿಗಳು ಮಾಡಿದ್ದು, ಸುಮಾರು 250 ಹೆಚ್ಚು ಜನರು ಮಾದರಿಗಳ ಬಗ್ಗೆ ಕನ್ನಡ, ಇಂಗ್ಲಿಷ್, ತೆಲುಗು ಭಾಷೆಯಲ್ಲಿ ಶಾಲೆಯ ವಸ್ತು ಪ್ರದರ್ಶನದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು, ಕವಿಶೈಲ, ರಾಜ್ಯದ ಜಿಲ್ಲೆಗಳಲ್ಲಿ ಬೆಳೆಯುವ ಬೆಳೆ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಮಾದರಿಗಳು ಜನರ ಹಾಗೂ ವಿದ್ಯಾರ್ಥಿಗಳ ಮನಸೂರೆಗೊಂಡವು. ಈ
ಈ ವೇಳೆ ಕಾರ್ಯದರ್ಶಿ ಜಿಎಸ್ ಜಗದೀಶ್ ಕುಮಾರ್, ಪುರಸಭೆ ಮಾಜಿ ಸದಸ್ಯ ರಾಮು, ಸರ್ಕಾರಿ ನೌಕರ ಸಂಘದ ಖಜಾಂಚಿ ನಟರಾಜು, ಸಿಆರ್ಪಿ ರಂಗನಾಥ್, ರಾಘವೇಂದ್ರ, ದಂತ ವೈದ್ಯ ಗೌರವ್, ಮುಖ್ಯ ಶಿಕ್ಷಕಿ ವಾಸಂತಿ, ದೈಹಿಕ ಶಿಕ್ಷಕ ಮಂಜುನಾಥ್, ಐಟಿಐ ಕಾಲೇಜಿನ ಪ್ರಾಚಾರ್ಯ ರವಿ, ವೆಂಕಟೇಶ್ ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.